ಟೂ ವೀಲರ್ ಇಂಜಿನ್ ಮತ್ತು ಅದರ ಪರಿಭಾಷೆ. ಟೂ ವೀಲರ್ ಇಂಜಿನ್ ಆ್ಯಂಡ್ ಇಟ್ಸ್ ಟರ್ಮಿನಾಲಜಿ. ನಿಮ್ಮ ಬೈಕಿನ ಇಂಜಿನ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ಆಕ್ಸಿಲರೇಟರ್ ಒತ್ತಿದಾಗ ಇಂಜಿನ್ ಒಳಗೆ ಏನಾಗುತ್ತದೆ? ನಿಮ್ಮ ಬೈಕಿನ ವೇಗವನ್ನು ಹೆಚ್ಚಿಸಲು ಸಣ್ಣ ಸಣ್ಣ ಮಷಿನರಿ ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ? ಇಂದು ನಾವು ಟೂ ವೀಲರ್ ಇಂಜಿನ್ ಮತ್ತು ಅದರ ಪ್ರಮುಖ ಭಾಗಗಳ ಬಗ್ಗೆ ಕಲಿಯುತ್ತೇವೆ. ಜೊತೆಗೆ ನಿಮ್ಮ ಬೈಕನ್ನು ಉತ್ತಮವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡಲು ನಾವು ಪ್ರಮುಖ ಇಂಜಿನ್ ಟರ್ಮಿನಾಲಜಿ ಅಂದರೆ ಪರಿಭಾಷೆಯನ್ನು ಸಹ ಕಲಿಯುತ್ತೇವೆ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಇಂಜಿನ್ ಟೂ ವೀಲರ್ ಪ್ರಮುಖ ಭಾಗವಾಗಿದ್ದು ಅದು ಚಲಿಸುವ ಶಕ್ತಿಯನ್ನು ನೀಡುತ್ತದೆ. ಇಂಜಿನ್ ಇಂಧನ ಮತ್ತು ಗಾಳಿಯ ಮಿಶ್ರಣವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಬೈಕನ್ನು ಮುನ್ನಡೆಸುತ್ತದೆ. ಯಾವುದೇ ಬೈಕು ಸವಾರಿ ಮಾಡಲು ಇಂಜಿನ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಏಕೆಂದರೆ ನಿಮ್ಮ ಸವಾರಿ ಅಂದರೆ ರೈಡಿಂಗ್ ಅನ್ನು ಉತ್ತಮ ಮತ್ತು ಸುರಕ್ಷಿತವಾಗಿಸಲು ಇದು ನಿರ್ಣಾಯಕವಾಗಿದೆ. ಟೂ ವೀಲರ್ ಅಲ್ಲಿ ಮುಖ್ಯವಾಗಿ 2 ರೀತಿಯ ಇಂಜಿನ್ಗಳಿವೆ. 4 ಸ್ಟ್ರೋಕ್ ಇಂಜಿನ್. ಈ ಇಂಜಿನ್ ಹೆಚ್ಚಾಗಿ ಟೂ ವೀಲರ್ ಕಂಡುಬರುತ್ತದೆ. ಇದು 4 ಹಂತಗಳನ್ನು ಹೊಂದಿದೆ: ಇಂಟೇಕ್, ಕಂಪ್ರೆಸರ್, ಪವರ್ ಮತ್ತು ಎಕ್ಸಾಸ್ಟ್. ಈ ಇಂಜಿನ್ ಇಂಧನವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುತ್ತದೆ ಮತ್ತು ವಾಹನ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. 2 ಸ್ಟ್ರೋಕ್ ಇಂಜಿನ್. ಈ ಇಂಜಿನ್ ಹಳೆಯ ಮತ್ತು ಹಗುರವಾದ ದ್ವಿಚಕ್ರ ವಾಹನಗಳಲ್ಲಿ ಕಂಡುಬರುತ್ತದೆ. ಇದು ಕೇವಲ 2 ಹಂತಗಳನ್ನು ಹೊಂದಿದೆ: ಇಂಟೇಕ್ ಮತ್ತು ಪವರ್. 2 ಸ್ಟ್ರೋಕ್ ಇಂಜಿನ್ಗಳು ಹೆಚ್ಚಿನ ಪವರ್ ಅನ್ನು ಒದಗಿಸುತ್ತವೆ, ಆದರೆ ಹೆಚ್ಚಿನ ಇಂಧನವನ್ನು ಸುಡುತ್ತವೆ ಮತ್ತು ಹೆಚ್ಚಿನ ಮಾಲಿನ್ಯವನ್ನು ಉಂಟುಮಾಡುತ್ತವೆ. 2 ಸ್ಟ್ರೋಕ್ ಇಂಜಿನ್ ಮತ್ತು 4 ಸ್ಟ್ರೋಕ್ ಇಂಜಿನ್ ನಡುವೆ ಈ ಕೆಳಗಿನ ವ್ಯತ್ಯಾಸಗಳಿವೆ. ಈಗ ನಾವು ಕೆಲವು ಪ್ರಮುಖ ಇಂಜಿನ್ ಪರಿಭಾಷೆಗಳ ಬಗ್ಗೆ ಮಾತನಾಡೋಣ. ಇದು ನಿಮ್ಮ ಬೈಕ್ ಇಂಜಿನ್ಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬೋರ್. ಇದು ಇಂಜಿನ್ ಸಿಲಿಂಡರ್ನ ವ್ಯಾಸವಾಗಿದೆ. ಸಿಲಿಂಡರ್ ಗಾತ್ರ ದೊಡ್ಡದಿದ್ದಷ್ಟು ಇಂಜಿನ್ ಹೆಚ್ಚು ಪವರ್ ಉತ್ಪಾದಿಸುತ್ತದೆ. ಸ್ಟ್ರೋಕ್. ಸ್ಟ್ರೋಕ್ ಎಂದರೆ ಪಿಸ್ಟನ್ ಸಿಲಿಂಡರ್ ಒಳಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಪ್ರಕ್ರಿಯೆ. 4 ಸ್ಟ್ರೋಕ್ ಇಂಜಿನ್ಗಳು 4 ಹಂತಗಳನ್ನು ಹೊಂದಿದ್ದರೆ 2 ಸ್ಟ್ರೋಕ್ ಇಂಜಿನ್ಗಳು ಕೇವಲ 2 ಹಂತಗಳನ್ನು ಹೊಂದಿರುತ್ತವೆ. ಕಂಪ್ರೆಷನ್ ರೇಷಿಯೋ. ಸರಳವಾಗಿ ಹೇಳುವುದಾದರೆ ಸಿಲಿಂಡರ್ನಲ್ಲಿರುವ ಗಾಳಿ ಮತ್ತು ತೈಲವು ಉರಿಯಲು ಅಂದರೆ ಇಗ್ನೈಟ್ ಆಗಲು ಎಷ್ಟು ಒತ್ತಡವನ್ನು ಬೀರಬೇಕು ಎಂಬುದನ್ನು ಇದು ನಮಗೆ ಹೇಳುತ್ತದೆ. ಒತ್ತಡ ಹೆಚ್ಚಾದಷ್ಟು ಇಂಜಿನ್ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಸಿಸಿ ಕ್ಯೂಬಿಕ್ ಕೆಪಾಸಿಟಿ. ಇಂಜಿನ್ ಗಾತ್ರವನ್ನು ಅಳೆಯುವ ಒಂದು ಘಟಕ. ಹೆಚ್ಚಿನ ಸಿಸಿ ಎಂದರೆ ಹೆಚ್ಚಿನ ಶಕ್ತಿ ಮತ್ತು ಉತ್ತಮ ಕಾರ್ಯಕ್ಷಮತೆ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಟೂ ವೀಲರ್ ಇಂಜಿನ್ಗಳು, ಅವುಗಳ ಪ್ರಕಾರಗಳು ಮತ್ತು ಪ್ರಮುಖ ತಾಂತ್ರಿಕ ಪದಗಳ ಬಗ್ಗೆ ಕಲಿತಿದ್ದೇವೆ. ಇಂಜಿನ್ನನ್ನು ಅರ್ಥ ಮಾಡಿಕೊಳ್ಳುವುದು ಸವಾರಿ ಅಂದರೆ ರೈಡಿಂಗ್ ಅನ್ನು ಸುಧಾರಿಸುವುದಲ್ಲದೆ ಪವರ್, ಇಂಧನ ಉಳಿತಾಯ ಮತ್ತು ಇಂಜಿನ್ ಜೀವಿತಾವಧಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈಗ ಯೋಚಿಸಿ, ನಿಮ್ಮ ಬೈಕು ಯಾವ ರೀತಿಯ ಇಂಜಿನ್ ಹೊಂದಿದೆ? 2 ಸ್ಟ್ರೋಕ್ ಅಥವಾ 4 ಸ್ಟ್ರೋಕ್? ನಮಗೆ ಕಮೆಂಟ್ ಮಾಡಿ ತಿಳಿಸಿ.